ಅಲ್ಲೇ ಭೇಟಿ ಕೊಡ್ತೀವಿ. ನಿಖಿಲ್ ಕುಮಾರಸ್ವಾಮಿಗೆ ಕಾರ್ಮಿಕ ಬಂಧು ಕುಮಾರಣ್ಣನವರಿಗೆ ಎಲ್ಲರ ಬಂಧು ಕುಮಾರಣ್ಣನವರಿಗೆ ನಿಖಿಲ್ ಕುಮಾರಸ್ವಾಮಿಗೆ ಕಾಪಾಡಂತೆ ಇವತ್ತು ನಮ್ಮ ನೆಚ್ಚಿನ ನಾಡಿ ಮೆಚ್ಚಿದ ಎಚ್.ಡಿ. ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವರಾದ ಮತ್ತು ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿ ಆಯುಷ್ ಆರೋಗ್ಯ ಕೊಟ್ಟು ಈ ನಾಡಿನ ಮತ್ತು ಈ ದೇಶದ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿ ಅಂತ ಈ ಸಂದರ್ಭ ಕೇಳ್ಕೊತಾ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ 2028 ಚುನಾವಣೆ ಹೌದು, ಅದು 100ಕ್ಕೆ 100 ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿ ಆಗ್ತಾರೆ. ಈ ನಾಡಿನ ಸೇವೆ ಮಾಡೇ ಮಾಡ್ತಾರೆ. ಈ ನಾಡಿಗೆ ಏನು ಅವರು ಕೊಟ್ಟಿರುವಂತಹ ಬಡ ಪ್ರಯೋಜನಗಳು, ರೈತ ಪ್ರಯೋಜನಗಳು, ಕಾರ್ಮಿಕ ಪ್ರಯೋಜನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂತ ಅವಕಾಶ ಅವರು ಸಿಗುತ್ತೆ. ಮುಂದಿನ ದಿನಗಳಲ್ಲಿ 28ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಂತ ಖಚಿತ. ಹೌದು, GBA ಬಗ್ಗೆ ನಾವೆಲ್ಲ ಚುನಾವಣೆ ತಯಾರಿ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಇಲ್ಲಿ ರಾಜನಗರ ಕ್ಷೇತ್ರದ ಅಧ್ಯಕ್ಷರಾಗಿದ್ದರಿಂದ ಎಲ್ಲರೂ ಸೇರಿ ನಾವು GBA ಎಲೆಕ್ಷನ್ಗೆ ರೆಡಿ ಆಗಿದ್ದೀವಿ. ಈ ಕ್ಯಾಟಗರಿ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಯಾಟಗರಿ ಕ್ಯಾಂಡಿಡೇಟ್ಗಳನ್ನೂ ರೆಡಿ ಮಾಡ್ಕೊಂಡಿದ್ದೀವಿ. ಎನಿ ಟೈಮ್ ನೀವು GBA ಚುನಾವಣೆ ನಡೆದ್ರು ನಾವು ರೆಡಿ ಇದ್ದೀವಿ. ಚುನಾವಣೆ ಎದುರಿಸಲಿಕ್ಕೆ ನಾವು ರೆಡಿ ಇದ್ದೀವಿ. ಈ ಸರಿ 5 ವಲಯಗಳಾಗಿ ಬೆಂಗಳೂರಲ್ಲಿ ಮಾಡಿದ್ದಾರೆ. 5 ವಲಯಗಳಲ್ಲಿ ನಮ್ಮ JDS ಮತ್ತು BJP ಸೇರಿ 4ರಿಂದ 5 ವಲಯಗಳನ್ನು ನಾವೇ ಹಿಡಿತೀವಿ ಅನ್ನೋದು ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ. ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಯಾರಾದ್ರೂ ಕರೆಸ್ಕೊಂಡಿದ್ರೆ ಅದು ನಮ್ಮ ಸನ್ಮಾನ್ಯ ಕುಮಾರಣ್ಣನವರು ಮಾತ್ರ. ಯಾಕಂದ್ರೆ ಇವತ್ತು ಅವರ ಹುಟ್ಟುಹಬ್ಬ ಇಡೀ ಕರ್ನಾಟಕ ರಾಜ್ಯದಂತೆ ಎಲ್ಲ ಸಂಘಟಕರು ಸೇರಿ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಇನ್ನೂ ಹೆಚ್ಚು ನಗರ ದೇವತೆ ಅಣ್ಣಮ್ಮ ತಾಯಿ ಆಯುಷ್ ಆರೋಗ್ಯ ಕೊಟ್ಟು 2028 ಚುಕ್ಕಾಣಿ ಹಿಡಿಯುವಂಥದ್ದು ಎಲ್ಲ ಲಕ್ಷಣಗಳು ನಮ್ಮಲ್ಲಿದೆ. ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ಕುಮಾರಣ್ಣನ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ನಮಸ್ಕಾರ. ವಿಭಾಗ ವತಿಯಿಂದ ರಾಜ್ಯದ ರೈತರ ಬಂಧು, ಕಾರ್ಮಿಕರ ಬಂಧು, ಸರ್ವ ಜನಾಂಗದ ಒಂದು ಶಾಂತಿಯ ತೋಟದ ಒಂದು ವ್ಯಕ್ತಿ ಅಂದ್ರೆ ನಮ್ಮ ಕುಮಾರಣ್ಣ. ಈ ಸಂದರ್ಭದಲ್ಲಿ ಏನು ಇಡೀ ದೇಶಾದ್ಯಂತ ಒಂದು ಕಾರ್ಮಿಕರಿಗೆ ಕೈಗಾರಿಕಾ ವಲಯನ ಸ್ಥಾಪನೆ ಮಾಡಕ್ಕೆ ಹೊರಟಿದ್ದಾರೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಏನು ಕಾರ್ಮಿಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಣ್ಣಿನ ಮಗ, ರೈತರ ಬಂಧು, ಮತ್ತೆ ಇತ್ತೀಚಿನ ಯುವಕರಿಗೆ ರಾಜಕಾರಣಿಯ ಒಂದು ಆದರ್ಶ ರಾಜಕಾರಣಿ ವ್ಯಕ್ತಿತ್ವ ಇರುವಂತ, ಮತ್ತೆ ಹೆಣ್ಣು ತಾಯಿತನದ ಹೃದಯವನ್ನು ಇಟ್ಕೊಂಡಿರುವಂತ ಮಾನ್ಯ ಶ್ರೀ ಕೇಂದ್ರದ ಮಂತ್ರಿಯಾದಂತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ದೇವರು ಅವರಿಗೆ ಇನ್ನಷ್ಟು ಆಯುಷು ಆರೋಗ್ಯವನ್ನ ಕೊಟ್ಟು ಇನ್ನಷ್ಟು ಜನಸೇವೆಗಳನ್ನ ಮಾಡಿ ಪ್ರತಿ ಮನೆಗಳಲ್ಲೂ ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಏನು ಅತಿ ಕಡಿಮೆ ಸಮಯದಲ್ಲಿ ಜನಮನ್ನಣೆಯನ್ನು ಪಡೆದಂಥ ವ್ಯಕ್ತಿ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ, ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವ್ರು ನಡೆಸೋಂಥ ಒಂದು ಪಕ್ಷಕ್ಕೆ ಎಲ್ರಿಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ಅನ್ನೋದನ್ನ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಮನಗಳನ್ನು ಸಲ್ಲಿಸ್ತೀವಿ. ಕುಮಾರಣ್ಣವ್ರಿಗೆ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನನಗೆ ಅವ್ರಿಗೆ ಆರೋಗ್ಯ ಕೊಟ್ಟು ಇನ್ನ ಕೀರ್ತಿಶೇಷರಾಗ್ಲಿ, ಜೊತೆಗೆ ಅವರಂತ ಮಾಡಿರುವಂತಹ ಅಭಿವೃದ್ಧಿ ಕೆಲಸ ಎಲ್ಲಾ ಜನ ನೆನೆಯಲ್ವೇ ಅವರ ಜನಪ್ರಿಯತೆಯನ್ನ ಸಾಕ್ಷಿಯಾಗಲಿ. ಇನ್ನೊಂದು ಅವರು ಕರ್ನಾಟಕದ ಏಕೈಕ ಜನಸೇವಕ ಅಂದ್ರೆ ಕುಮಾರಸ್ವಾಮಿ ಅವರು. ರೈತರ ಬಗ್ಗೆ ಆಗಿರ್ಬೋದು, ಕಾರ್ಮಿಕರ ಬಗ್ಗೆ, ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಜನರ ಬಗ್ಗೆ ಆಗಿರ್ಬೋದು, ಎಲ್ಲಾರ ಬಗ್ಗೆ ವಿಶ್ವಾಸವಾಗಿ ಅಂತ ಸಂದರ್ಭ ಬಂದನು ಅವರಿಗೆ
ಸ್ಪಂದಿಸುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಕುಮಾರಸ್ವಾಮಿ ಒಬ್ಬರೇ ನನ್ನ ಅನಿಸಿಕೆ. ನಾನು ಅದರಿಂದ ಅವ್ರ ಬಗ್ಗೆ ಭಾರಿ ಗೌರವ ಕಳ್ಕೊಂಡಿದ್ದೀನಿ. ಕುಮಾರಸ್ವಾಮಿಗೆ